ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಜಾನ್ವಿ ಬ್ಲಾಗ್ಸ್. ಇವತ್ತು ಆ್ಯಕ್ಚುಲಿ ಡೇ ತುಂಬಾ ಪಾಸಿಟಿವಿಟಿಯಿಂದ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಆಲ್ಮೋಸ್ಟ್ ನಾನು ಕಿಚನ್ನಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಬರೀ ಕುಕಿಂಗ್. ಇವತ್ತು ಏನಾಯಿತು ಅಂತ ಗೊತ್ತಿಲ್ಲ, ಬರೀ ಅಡುಗೆ ಮಾಡೋದೇ ಕೆಲಸ ಆಗಿಬಿಟ್ಟಿತ್ತು ನಂದು. ಸೊ ಚಪಾತಿ ಮಾಡಿ, ಟೊಮೆಟೊ ಗೊಜ್ಜು ಮಾಡಿ, ಅನ್ನ ಮಾಡಿ, ಸೋ ಮೆನಿ ಥಿಂಗ್ಸ್ ಟುಡೇ. ಸೊ ತುಂಬಾ ಖುಷಿ ಆಯಿತು ಕಿಚನಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದು ಕೂಡ. ಆಫ್ಟರ್ ಅ ಲಾಂಗ್ ಟೈಮ್ ಕಂಟಿನ್ಯೂಸ್ ಆಗಿ ಕುಕ್ಕಿಂಗ್ ಇತ್ತು ಇವತ್ತು. ಆ್ಯಂಡ್ ಆಲ್ಸೋ ಇವತ್ತು ತುಂಬಾ ಖುಷಿಯಾಗಿದ್ದೀವಿ. ಏನಕ್ಕೆ ಅಂತಂದರೆ ನಾನು ನಿಮ್ಮ ಹತ್ರ ಹೇಳಿದ ಹಾಗೆಯೇ ಆ ಹೊಸ ವೆಂಚರ್ ನಾನೇನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೊಂದು ಗ್ರೀನ್ ಸಿಗ್ನಲ್ ಸಿಕ್ಕಿದಾಗ ಆಗಿದೆ ನಮಗೆ. ಸೊ ಅದನ್ನು ಕೂಡ ನಾನು ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ. ಸೊ ದಟ್ ವಾಸ್ ಒನ್ ಆಫ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್ ಇವತ್ತಿಗೆ ಅಂತ ಹೇಳ್ಬೋದು. ಸೊ ಬೋಂಡಾ ಮಾಡ್ಕೊಂಡ್ವಿ. ಸಾಯಂಕಾಲ ಮಳೆ ಬರ್ತಿತ್ತು, ಚಳಿ ಇತ್ತು ಅಂತ ಹೇಳಿಬಿಟ್ಟು ಬಿಸಿಯಾಗಿ ಸಖತ್ ಕ್ರಿಸ್ಪಿಯಾಗಿತ್ತು ಬೋಂಡಾ. ಆ್ಯಂಡ್ ಆಲ್ಸೋ ಸಾಂಬಾರೆಲ್ಲ ಮಾಡಿಬಿಟ್ಟಿದ್ದೆ ನಾನು ಆಲ್ರೆಡಿ. ಸೊ ಈ ಪರ್ಟಿಕ್ಯುಲರ್ ಸಾಂಬಾರಿಗೆ ನಾನು ಆ್ಯಕ್ಚುಲಿ ಒಂದು ರಸಮ್ ಪೌಡರ್ನ ಯೂಸ್ ಮಾಡಿದೆ ಫಾರ್ ದ ವೆರಿ ಫಸ್ಟ್ ಟೈಮ್. ಮಂತೃಪ್ತಿ ರಸಮ್ ಪೌಡರ್ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಬಂದಿದೆ ರಸಮ್. ಆ್ಯಕ್ಚುಲಿ ದ ಟೇಸ್ಟ್ ಇಸ್ ರಿಯಲಿ ಗುಡ್ ಆ್ಯಂಡ್ ಐ ರಿಯಲಿ ಸಜೆಸ್ಟ್. ಅವ್ರ ಪೇಜ್ನ ಕೂಡ ನಾನು ಟ್ಯಾಗ್ ಮಾಡ್ತೀನಿ ಇಲ್ಲಿ. ಆ್ಯಂಡ್ ಇವತ್ತು ನಮ್ಮ ರೋಡಲ್ಲಿ ಕರ್ಗ ಕರೆಸಿದ್ರು. ಸೊ ನಮ್ಮ ರೋಡಲ್ಲಿ ಇಲ್ಲಿರೋ ಹುಡುಗರೆಲ್ಲ ರೋಡನ್ನ ಡೆಕೋರೇಟ್ ಮಾಡೋದಕ್ಕೆ ಟ್ರೈ ಮಾಡಿ ಆ್ಯಂಡ್ ದೇ ಮೇಡ್ ಇಟ್ ರಿಯಲಿ ಗುಡ್ ಅನಿಸುತ್ತೆ. ಆ್ಯಂಡ್ ತುಂಬ ಹೊತ್ತು ಇದು ನಡೀತು. ಆ್ಯಕ್ಚುಲಿ ನೈಟ್ 1 o'clockವರೆಗೂ ಸೌಂಡ್ ಅಂದರೆ ಸೌಂಡು, ಪಟಾಕಿ ಹೊಡ್ಕೊಂಡು. ಆ್ಯಂಡ್ ನಾನು ಫಸ್ಟ್ ಟೈಮ್ ತುಂಬ ಹತ್ತಿರದಿಂದ ನಾನು ಕರ್ಗ ನೋಡಿರೋದು ಅಂತಂದರೆ ಕೆಳಗಡೆ ಹೋಗಲಿಲ್ಲ, ಮೇಲಿಂದನೇ ನಾನು ವಿಡಿಯೋನ ಶೂಟ್ ಮಾಡಿಕೊಂಡೆ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ. ಸಿ ಯು, ಬಾಯ್.